ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಭಾಗ 2 ಈ ಪುಸ್ತಕದಲ್ಲಿನ ಪಾಠ 6 ಮಲ್ಲಜ್ಜಿಯ ಮಳಿಗೆ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠವನ್ನು ವಿಸ್ತಾರವಾಗಿ ನಾವು ಓದಿದ್ವಿ ಮಕ್ಕಳೇ. ಇದ್ರ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದ್ವಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಾವು ನಮ್ಮ ವಿಡಿಯೋದಲ್ಲಿ ನೋಡೋಣ. ಅಂದರೆ 6ನೇ ಪಾಠ ಮಲ್ಲಜ್ಜಿಯ ಮಳಿಗೆ. ಈ ಪಾಠದ ನೋಟ್ಸ್ನ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಓಕೆ, ಹಾಗಾದರೆ ನಡೀರಿ, ಮಲ್ಲಜ್ಜಿಯ ಮಳಿಗೆ ಕನ್ನಡ ನೋಟ್ಸ್ನ ನಾವು ಇವತ್ತು ನೋಡೋಣ. ಪಾಠ 6 ಮಲ್ಲಜ್ಜಿಯ ಮಳಿಗೆ. ಓಕೆ, ಮೊದಲಿಗೆ ನಾವು ಅಭ್ಯಾಸವನ್ನು ನೋಡೋಣ. ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಪ್ರಶ್ನೆ 1, ಸೃಜನ್ ಯಾರಿಗೆ ಪತ್ರವನ್ನು ಬರೆದನು? ಉತ್ತರ, ಸೃಜನ್ ಸೌಜನ್ಯಾಳಿಗೆ ಪತ್ರವನ್ನು ಬರೆದನು. ಪಾಠ 2, ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಉತ್ತರ, ಮಕ್ಕಳಿಗೆ ಮಿಠಾಯಿ ಅಂದರೆ ಇಷ್ಟ. ಪ್ರಶ್ನೆ 3, ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಿದ್ದಳು? ಉತ್ತರ, ಮಲ್ಲಜ್ಜಿ ನಗು ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ಪ್ರಶ್ನೆ 4, ಮಲ್ಲಜ್ಜಿಯ ಕೋಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಉತ್ತರ, ಮಲ್ಲಜ್ಜಿಯ ಕೋಟಿನಲ್ಲಿ ವಕೀಲರ ಶುಲ್ಕ ಇರುವುದಿಲ್ಲ. ಪ್ರಶ್ನೆ 5, ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಉತ್ತರ, ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕದಂತೆ ತೋರಿದೆ. ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಓಕೆ, ಮುಖ್ಯ ಪ್ರಶ್ನೆ 1, ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರಕುವ ವಸ್ತುಗಳು ಯಾವುವು? ಪಟ್ಟಿ ಮಾಡಿರಿ ಅಂತ ಇದೆ. ಉತ್ತರ, ಮಲ್ಲಜ್ಜಿಯ ಮಳಿಗೆಯಲ್ಲಿ ಕಡಲೆ, ಪೂರಿ, ಕೊಬ್ಬರಿ, ಮಿಠಾಯಿ, ಇತ್ತೀಚಿನ ತಿನಿಸು, ಎಲೆ ಅಡಿಕೆ, ಸಕ್ಕರೆ, ಚಹಾ ಪುಡಿ, ಊದುಕಡ್ಡಿ, ಕರ್ಪೂರ, ಬಿಸ್ಕೆಟು, ಖಾರ, ಸ್ನೋ ಪೌಡರ್, ಚಾಕ್ಲೇಟ್, ಪೆಪ್ಪರ್ಮೆಂಟಾ ಹೀಗೆ ಹಲವಾರು ವಸ್ತುಗಳು ದೊರೆಯುತ್ತವೆ. ಪ್ರಶ್ನೆ 2, ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ. ಉತ್ತರ, ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ. ಕೋರ್ಟ್ ಶುಲ್ಕ, ವಕೀಲರ ಫೀಸು ಯಾವುದು ಅಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಆಗಿತ್ತು. ಪ್ರಶ್ನೆ 3, ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವೆನಿಸಿದ್ದು ಏಕೆ? ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಿದ್ದಳು. ಹೊಸ ಹೊಸ ಬಗೆಯ ಮಿಠಾಯಿ, ಚಾಕಲೇಟು ಸಹ ಸಿಗುತ್ತಿದ್ದವು. ಅವಳು ಯಾವಾಗ ವ್ಯಾಪಾರ ಮಾಡುತ್ತಾಳೋ, ಯಾವಾಗ ವಸ್ತುಗಳನ್ನು ತರುತ್ತಾಳೋ ಇದು ಸೃಜನನಿಗೆ ಸೋಜಿಗವೆನಿಸುತ್ತಿತ್ತು. ಆದ್ದರಿಂದ ಅವನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ಕಾಣುತ್ತಿತ್ತು. ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಅಂತ ಇದೆ. 1, ಮಲ್ಲಜ್ಜಿ ನಗು ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ. ಓಕೆ, ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಬಿಟ್ಟ ಸ್ಥಳ 2, ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ. ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. 3rd 1, ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ಡ್ಯಾಶ್ ದೂರ ಮಾಡಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. 4ನೇದು, ಇದರ ಬಾಗಿಲು ಸದಾ ಡ್ಯಾಶ್ ಇರುತ್ತದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. 5th 1, ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ. ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕ ಇದ್ದಂತೆ. ಓಕೆ, ಈಗ ವ್ಯಾಕರಣ ಮಾಹಿತಿಯನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಓಕೆ, ಇದರಲ್ಲಿ ಪತ್ರಲೇಖನ ಅಂತ ಇದೆ. ಓಕೆ,
ಪತ್ರಲೇಖನ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇವೆ. ಅವರು ನೇರವಾಗಿ ಸಂಪರ್ಕಕ್ಕೆ ಸಿಗದಿದ್ದಾಗ ಅಂಥ ಸಂದರ್ಭಗಳಲ್ಲಿ ಬರವಣಿಗೆಯ ಮೂಲಕ ಅವರಿಗೆ ವಿಷಯವನ್ನು ತಿಳಿಸುತ್ತೇವೆ. ಓಕೆ, ಹೀಗೆ ಸಂಗತಿ, ವಿಚಾರ, ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದನ್ನು ಪತ್ರಲೇಖನ ಎನ್ನುತ್ತೇವೆ. ಪತ್ರ ಎಂದರೆ ಕಾಗದ, ಓಲೆ ಬರೆದ ಕಾಗದ ಎಂಬ ಅರ್ಥಗಳಿವೆ. ಓಕೆ, ಈಗ ಪತ್ರದ ವಿಧಗಳು ಯಾವುವು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ. ಫಸ್ಟ್ ಒನ್ ವೈಯಕ್ತಿಕ ಪತ್ರಗಳು, ಮನವಿ ಪತ್ರಗಳು, ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು, ಜಾಹೀರಾತು ಮತ್ತು ಪ್ರಕಟಣೆಯ ಪತ್ರಗಳು, ವಿವಿಧ ಸಂಗ್ರಹಣೆ ಮತ್ತು ಪತ್ರಿಕಾ ವರದಿ ಪತ್ರಗಳು. ಓಕೆ, ಪತ್ರವನ್ನು ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ವಿಷಯಗಳು. ಓಕೆ, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸವಿರಬೇಕು. ಸೂಕ್ತವಾದ ಸಂಬೋಧನೆ ಬರೆಯಬೇಕು. ವಿಷಯಗಳನ್ನು ಅರ್ಥವತ್ತಾಗಿ ಸರಳ ಶೈಲಿಯಲ್ಲಿ ಬರೆಯಬೇಕು. ಔಚಿತ್ಯಪೂರ್ಣವಾದ ಕೋರಿಕೆ, ಹಾರೈಕೆ ಇರಬೇಕು. ಸದಾ ಉದಾಹರಣೆಗೆ ಇತಿ ನಮಸ್ಕಾರ, ಇತಿ ಆಶೀರ್ವಾದ. ಓಕೆ, ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಓಕೆ, ಪತ್ರವನ್ನು ಬರೀಬೇಕಾದಾಗ ನಾವು ಏನೇನನ್ನು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಮಕ್ಕಳು ಹೇಳ್ಕೊಟ್ಟಿದ್ದಾರೆ. ಲಕೋಟೆ ಮತ್ತು ಪತ್ರದ ಮೇಲ್ಭಾಗದಲ್ಲಿ ಕಳುಹಿಸುವವರ ವಿಳಾಸವನ್ನು ಚಿಕ್ಕದಾಗಿ ಬರೆಯಬೇಕು. ಲಕೋಟೆಯ ಇನ್ನೊಂದು ಬದಿಯಲ್ಲಿ ಕಳುಹಿಸಬೇಕಾದ ವಿಷಯವನ್ನು ಚಿಕ್ಕದಾಗಿ ಬರೆಯಬೇಕು. ಬರವಣಿಗೆಯು ಅಂದವಾದ ಶೈಲಿಯಲ್ಲಿ ಆಕರ್ಷಕವಾಗಿ ಇರಬೇಕು. ಓಕೆ, ಸಂಬೋಧನೆಗಳು ಅಂದರೆ ತಂದೆಗೆ ಪತ್ರ ಬರಬೇಕಾದ್ರೆ ನಾವು ಯಾವುದನ್ನು ಹೇಗೆ ಸಂಬೋಧನೆ ಮಾಡಬೇಕು, ತಾಯಿಗೆ, ಗುರುಗಳಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ತಂದೆಗೆ ತೀರ್ಥರೂಪ, ತಾಯಿಗೆ ಮಾತೃಶ್ರೀ, ಗುರುಗಳಿಗೆ ಪೂಜ್ಯ, ಗೆಳೆಯ ಮತ್ತು ಗೆಳತಿಯರಿಗೆ ಆತ್ಮೀಯ, ನಲ್ಮೆಯ, ಪ್ರೀತಿಯ. ಚಿಕ್ಕಪ್ಪ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನ, ಚಿಕ್ಕಮ್ಮ ದೊಡ್ಡಮ್ಮನಿಗೆ ಮಾತೃಶ್ರೀ ಸಮಾನ, ಕಿರಿಯರಿಗೆ ಚಿರಂಜೀವಿ. ಓಕೆ, ಸ್ಟಾರ್ಟಿಂಗ್ ನಾವು ಪತ್ರವನ್ನು ಬರೀಬೇಕಾದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ಹಿಂಗೆ ಬರಿತೀವಿ. ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಆದರೆ ತೀರ್ಥರೂಪ ಸಮಾನ, ಮಾತೃಶ್ರೀ ಸಮಾನ. ನಮ್ಮ ಫ್ರೆಂಡ್ಸ್ಗೆ ಬರಬೇಕಾದ್ರೆ ನಾವು ಆತ್ಮೀಯ ಗೆಳೆಯನಿಗೆ ಅಂತ ಹೀಗೆ ನಾವು ಸಂಬೋಧನೆಯನ್ನು ಮಾಡಬೇಕಾಗುತ್ತೆ ಮಕ್ಕಳೇ. ಓಕೆ, ಹೀಗೆ ವೈಯಕ್ತಿಕ ಪತ್ರಗಳನ್ನು ಬರೆಯುವಾಗ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಸಂಬೋಧನೆಗಳನ್ನು ಬಳಸುತ್ತೇವೆ. ಇದು ನಾವು ಅವರಿಗೆ ತೋರಿಸುವ ಗೌರವವನ್ನು ಸೂಚಿಸುತ್ತದೆ. ಓಕೆ, ಈಗ ಭಾಷಾಭ್ಯಾಸವನ್ನು ನೋಡ್ಕೊಳ್ಳೋಣ ಮಕ್ಕಳೇ. ಓಕೆ, ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮುಖ್ಯ ಪ್ರಶ್ನೆ 1, ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಓಕೆ, ನೋಡಿ ಇಲ್ಲಿ ಸಮಾನಾರ್ಥಕ ಪದಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಪತ್ರ ಅಂದರೆ ಏನು? ಓಲೆ, ಕಾಗದ. ಉಚಿತ ಅಂದರೆ ಪುಕ್ಕಟೆ, ಬೆಲೆ ತೆಗೆದುಕೊಳ್ಳದ. ತುರ್ತು, ಜರೂರು ಅಥವಾ ಅತ್ಯಗತ್ಯ, ಎಮರ್ಜೆನ್ಸಿ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಮಕ್ಕಳು. ಜರೂರು, ಅತ್ಯಗತ್ಯ. ಶುಲ್ಕ ಅಂದರೆ ದಂಡ, ಸುಂಕ, ಫೈನ್ ಅಂತ. ಓಕೆ, ತೀರ್ಪು ಅಂದರೆ ನಿರ್ಣಯ, ತೀರ್ಮಾನ. ಓಕೆ, ಡಿಸಿಷನ್ ಅಂತ. ಓಕೆ ಮಕ್ಕಳೇ, ಇವು ಸಮಾನಾರ್ಥಕ ಪದಗಳು. ನೋಡಿ ಇಲ್ಲಿ ಮುಖ್ಯ ಪ್ರಶ್ನೆ 2 ಏನು ಕೊಟ್ಟಿದ್ದಾರೆ? ಯಾವುದಾದರೂ 4 ವಿಧದ ಪತ್ರಗಳನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ, ಪತ್ರದ ಟೈಪ್ಸ್ ಆಫ್ ಲೆಟರ್ಸ್ ನೋಡಿ ಇಲ್ಲಿ ಇದೆ. ಪತ್ರದ ಕೆಲವು ವಿಧಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ, ಇಲ್ಲಿ 5 ಇದ್ದಾವೆ. ನೀವು ಇದರಲ್ಲಿ ಯಾವುದಾದ್ರೂ 4 ಇದರಲ್ಲಿ ಮೆನ್ಷನ್ ಮಾಡ್ಬೋದು, ಬರಿಬಹುದು ಮಕ್ಕಳೇ. ಓಕೆ, 5 ಇದ್ದಾವೆ. ಓಕೆ, ಯಾವುದಾದ್ರೂ 4 ನೀವು ಇದರಲ್ಲಿ ಬರಿಬಹುದು. ಹಾಗಾದರೆ ಮಕ್ಕಳೇ, ಇಲ್ಲಿಗೆ ಪಾಠ 6 ಮಲ್ಲಜ್ಜಿಯ ಮಳೆಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಮಕ್ಕಳೇ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೂ ನಾನು ಭಾವಿಸ್ತೀನಿ ಮಕ್ಕಳೇ. ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಇದು. ಓಕೆ, ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳ ನೋಟ್ಸ್ಗಳೊಂದಿಗೆ. ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್, ಬಾಯ್ ಬಾಯ್.